ಅಂದೆ ಹೇಳಿನಿ. ಹಾವನ್ನ ಹಿಡಿಯಾಕ ಮುಂಗುಸಿನ ಸಾಕ್ಲಿಕ್ಕ ಬೇಕು. ನೀ ಮುಂಗುಸಿನ ಸಾಕಿದ್ದಕ್ಕೂ ಇಷ್ಟು ವರ್ಷ ಕಾದಿದ್ದಕ್ಕೂ ಪ್ರತಿಫಲ ಸಿಗ್ತದ. ಮಗಳನ್ನ ದುಡ್ಕಾಕ್ ಬಿಡಬೇಡ. ಮಂದ, ನಿನಗ್ ನಾನು ಹೇಳಿದ್ದು ನೆನಪೈತಿಯಲ್ಲೇನೋ? ಈ ಅಷ್ಟಮಿ ರಾತ್ರಿ ನಿನಗೆ ವಿಶೇಷ ಅಂತ ಹೇಳಿನಿ. ನೆನಪಿದೆ. ಜೀವನ ಮತ್ತ ಸಿಕ್ತಿರೋ ಗಳಿಗೆನ ಕೈ ಜಾರ್ ಹೋಗಕ್ ಬಿಡ್ಬೇಡ ಮಗಳ. ನಿನ್ನ ಒಳ ಮನ್ಸಿಗ ಎಲ್ಲ ಗೊತ್ತದ, ನೆನಪಿಗೆ ಬರ್ತಿಲ್ಲ ಅಷ್ಟೆ. ನೀ ಕಂಡಿದ್ದೆಲ್ಲ ಒಳ ಮನಸ್ನಾಗ ಭದ್ರವಾಗಿರ್ತದ, ಅದನ್ನ ಜ್ಞಾಪಿಸ್ಕೋ. ನೀ ಇನ್ನು ಏನೇನ ಕಂಡಿದ್ದೆ ಅದು ನಿನ್ನ ಒಳ ಮನಸ್ಸಿಗ ಗೊತ್ತದ. ಭಕ್ತಿಗೆ ಭಗವಂತನೇ ಒಲದಂಗ ಒಳ ಮನಸ್ಸಿನ ಸತ್ಯನ ಎಚ್ಚರಿಸೋ ಪ್ರಯತ್ನ ಮಾಡು, ದುಡುಕ್ಬೇಡ. ಅತ್ತಿ ಮಾಡ ಮಾಡಿ. ಹರಿ ಓಂ ಏಕಾಸ್ಮಾಜನಂ ಸಂಗರಂ ಲೋಕಸಂಗರಂ ಪ್ರಭಾತ ಪಾರ್ವತಿ ಮುಖ್ಯ ಕರ್ಪೂರ ರಮಣಂ ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ. ಉಧೋ 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 ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ. ಉಧೋ ಉಧೋ. ನಾನು ಕಂಡಿದ್ದು ನನಗೆ ಗೊತ್ತಿಲ್ಲದೆ ಇರೋದು ಒಳ ಮನ್ಸಿಗೆ ಗೊತ್ತಿದ್ಯಾ? ಏನ್ ಕಂಡಿದ್ದೀನಿ ನಾನು? ಕಂಡಿರೋ ಯಾವುದನ್ನ ಮರ್ತಿದ್ದೀನಿ? ಆರ್ಯ, ನೀನು ಬದುಕಬೇಕು ಕಣು. ನಮ್ ಕಡೆ ಒಂದ್ ಮಾತಿದೆ, ಆನೆಗೆ ದಾಹ ಆದ್ರೆ ಕೆರೆ ಮೀನು ದಡ ಸೇರ್ಬೇಕಾಗತ್ತಂತೆ. ಅನುಗೆ ಹಳೆ ಜನ್ಮದ ದಾಹ. ನಾವಿಬ್ರು ದಡ ಸೇರಿ ಸಾಯ್ಬೇಕಾಗತ್ತೆ. ಕ್ಷಮಿಸು ಆರ್ಯ, ನೀನು ಮತ್ತು ನಿನ್ ಹೆಂಡತಿ ಒಂದಾಗ್ಬಾರ್ದು. ಏನ್ ಮಾಡ್ಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ. ಅನು, 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 ಅನು,
ಅನು ಅನು ನನ್ನ ಮಾತು ಕೇಳು. ನಾನು ಹೇಳ್ತಿರೋದೇ ಸತ್ಯ. ನೀನು ಕೇಳಿರೋದು ಯಾವುದೂ ನಿಜ ಆಗಿರಲ್ಲ. ಅವತ್ತು ಆ ಕೋಣೆಯಲ್ಲಿ ನಾನು ಮತ್ತು ರಾಜಾ ಸಾಹೇಬರು ಇಬ್ಬರೇ ಇದ್ದದ್ದು. ನಾನು ಹೇಳ್ತಿರೋದೇ ಸತ್ಯ. ನಿನ್ನನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯದಲ್ಲಿ ರಾಜಾ ಸಾಹೇಬ್ರ ಬಗ್ಗೆ ಮತ್ತು ರಾಜನಂದಿನಿಯವ್ರ ಬಗ್ಗೆ ಒಂದ್ಸಲ ನಿನ್ನ ಹತ್ರ ಸುಳ್ಳು ಹೇಳ್ಕೊಂಡಿದ್ದೀನಿ. ಮತ್ತೆ ಆ ತಪ್ಪು ಮಾಡಲ್ಲ ನಾನು. ನನ್ನ ದಯವಿಟ್ಟು ನಂಬು. ನಾನೀಗ ಹೇಳ್ತಿರೋದೇ ಸತ್ಯ. ರಾಜಾ ಸಾಹೇಬ್ರಿಗೆ ನಾನು ಯಾರ ಮಗ ಅಂತ ತಿಳಿಸೋಕೆ ಅವತ್ತು ಕೋಪದಲ್ಲೇ ಅವ್ರ ಕೋಣೆಗೆ ಹೋದೆ. ನಾನು ಸತ್ಯನ ಹೇಳಿದ ತಕ್ಷಣ ಅವ್ರ ಮೈ ನಡ್ಕ ಶುರುವಾಯಿತು. ನಾನೇ ಒಡೆಯ ಅಂತ ಮೆರಿತಿದ್ದವ್ರ ಕಾಲು ನೆಲದ ಮೇಲೆ ನಿಲ್ದ ಹಾಗಾಯಿತು. ಅವ್ರು ಕುಸಿದ್ರು, ಎದೆ ಹಿಡ್ಕೊಂಡ್ರು. ಅವರು ಉಸಿರಾಟದಲ್ಲಿ ಏರ್ಪೇರಾಯಿತು. ನಾನು ತಕ್ಷಣ ಇನ್ಹೇಲರ್ನ ಅವ್ರ ಕೈ ಕೊಟ್ಟೆ. ಆದರೆ ಅಷ್ಟರಲ್ಲೇ ಅವರು ಪ್ರಾಣ ಬಿಟ್ರು. ರಾಜಾ ಸಾಹೇಬರು ನನ್ನ ವೈರಿ ಆಗಿದ್ರು ನಿಜ. ಹಾಗಂತ ಅವರನ್ನ ಸಾಯಿಸಲೇಬೇಕು ಅಂತೇನಿಲ್ವಲ್ಲ ನಾನು. ಬೇರೆಯವ್ರು ಹೇಳಿದ್ದನ್ನ ಸುಲಭವಾಗಿ ನಂಬ್ತೀಯ, ಆದರೆ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ಗಂಡನ ಮಾತು ನೀನು ಯಾಕೆ ನಂಬ್ತಿಲ್ಲ? ರಾಜಾ ಸಾಹೇಬರು ರಾಜವರ್ಧನ್ ನಮ್ಮ ಕುಟುಂಬಕ್ಕೆ ತುಂಬ ಅನ್ಯಾಯ ಮಾಡಿದ್ರು. ಹಾಗಿದ್ರು ನಾನು ಅವರನ್ನು ಕಾಪಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ವಿಧಿ ಅಂತಾರಲ್ಲ, ಅವರು ಮಾಡಿದ್ದ ಅನ್ಯಾಯಕ್ಕೆ ಅವರು ಕೂಡ ಅನ್ಯಾಯವಾಗಿ ಸತ್ರು. ಆದರೆ ಅದರ ಜೊತೆಗೇನೆ ರಾಜನಂದಿನಿಯವರಿಗೆ ನನ್ನ ಮೇಲಿರ್ತಕ್ಕಂಥ ಪ್ರೀತಿ ಕೂಡ ಸತ್ತೋಯ್ತು. ಅವತ್ತು ಆ ಕೋಣೆಯಲ್ಲಿ ನಡೆದಿದ್ದೆಲ್ಲ ನಿನಗೆ ಹೇಳಿದ್ದೀನಿ ನಾನು. ಇದೇ ಸತ್ಯ, ಇದೇ ಸತ್ಯ. ಇವ್ರು ಹೇಳ್ತಿರೋದು ಸತ್ಯನಾ? ಹರ್ಷ, ಏನಾಯ್ತು? ನೀನು ಈ ರೀತಿ ಓಡಾಡ್ತಿದ್ರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಯು ಆರ್ ರೈಟ್ ಮಾನ್ಸಿ. ವಾಟ್? ನಾನು ಆಫೀಸ್ಗೆ ಹೋಗದೆ ಇರಬೇಕಾದ್ರೆ ಏನಾದರೂ ಅನಾಹುತ ಆದರೆ ನನ್ನ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಎಲ್ಲ ಲಾಸ್ ಆಯಿತು ಅಂತ ಆಗುತ್ತಲ್ವಾ? ಯು ಆರ್ ರೈಟ್ ಮಾನ್ಸಿ, ನೀನು ಹೇಳಿದ್ದೆ ಕರೆಕ್ಟ್ ಆಗಿದೆ. ಈ ಒಂದು ವಿಚಾರದಲ್ಲಾದರೂ ನೀವು ನನ್ನ ಒಪ್ಕೊಂಡ್ರಲ್ಲ. ಐ ಡೋಂಟ್ ನೋ ವೆದರ್ ಟು ಫೀಲ್ ಹ್ಯಾಪಿ ಆರ್ ನಾಟ್. ನೋ ಮಾನ್ಸಿ, ನಾನು ಆಫೀಸಲ್ಲಿ ಕುಡಿತಿದ್ದ ಟೀಯಲ್ಲಿ ಮತ್ತೆ ಬರೋ ಟ್ಯಾಬ್ಲೆಟ್ ಮಿಕ್ಸ್ ಮಾಡ್ತಿದ್ರು ಅಂತ ನನಗೆ ಮೀರಾ ಮತ್ತು ಅದಕ್ಕೆಯಿಂದ ಗೊತ್ತಾಯಿತು. ಪ್ರಾಬಬ್ಲಿ ಅದರಿಂದನೇ ಏನೋ ನಾನು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಬ್ಯಾಡ್ ಡಿಸಿಷನ್ಸ್ ತೊಗೊತಾ ಇದ್ದೆ. ಬಟ್ ಇನ್ಮೇಲೆ ನಾನು ಹಾಗಿರಲ್ಲ. ಮೀರಾ, ಐ ವಿಲ್ ಜಾಯಿನ್ ಫಾರ್ ಆಲ್ ದ ಡಿಸ್ಕಷನ್ಸ್. ಶೋರ್ ಸರ್, ಬಟ್ ನಾಟ್ ನಾವ್. ಇನ್ಮೇಲೆ ಅಂದರೆ ಈಗಲೇ ಅಲ್ಲ ಮಾನ್ಸಿ, ಇಲ್ಲಿಂದ ಹೋದ್ಮೇಲೆ. ಫೈನ್. ನನ್ನಿಂದ ದಾದಾ ನನ್ನ ಸಂತೋಷನ ಕಿತ್ಕೊಂಡಿದ್ದಾರೆ. ನನ್ನ ಬಾಲ್ಯ, ಅಪ್ಪ, ಅಕ್ಕ ಎಲ್ಲರೂ ನಾನು ಕಳ್ಕೊಂಡಿದ್ದೇನೆ.
ಇನ್ಮೇಲೆ ನಾನು ಯಾವುದನ್ನು ಕಳ್ಕೊಳ್ಳೋದಿಲ್ಲ. ಒಂದೊಂದಾಗಿ ಅವರಿಂದ ಪಡ್ಕೊತೀನಿ. ನಿನ್ನ ಜೊತೆ ನಾನಿದ್ದೀನಿ ಹರ್ಷ. ನೀನು ಕಳ್ಕೊಂಡಿದ್ದು ಎಲ್ಲನೂ ನಿನಗೆ ವಾಪಸ್ ಸಿಗಲೇಬೇಕು. ಈ ಮೌನ ಬೇಡ ಅನು. ಮಾತಿಗಿಂತ ಇದರಲ್ಲೇ ಹೆಚ್ಚು ಸತ್ಯ ಅಂತಿದ್ರು. ಈ ಮೌನ ಬೇಡ. ಏನಾದರೂ ಹೇಳು, ದಯವಿಟ್ಟು ಮಾತಾಡು. ಮನಸ್ಸಲ್ಲಿ ಏನೇ ಪ್ರಶ್ನೆಗಳಿದ್ರು ಕೇಳು. ಕಟ್ಕಟ್ಟೆಯಲ್ಲಿ ನಿಂತೋನ ಹಾಗೆ ಎಲ್ಲದಕ್ಕೂ ಸತ್ಯನೇ ಹೇಳ್ಬಿಡ್ತೀನಿ. ಆದರೆ ದಯವಿಟ್ಟು ಅನು, ಇದನ್ನ ಮುಂದುವರ್ಸೋದು ಬೇಡ. ಅನು, ಪುಷ್ಪಕ, ಇಲ್ಲಿ ತನಕ ಬಂದು ನೀರ್ ಬೇಡ ಅನ್ಬಿಟ್ಟು ಹಂಗೆ ಹೋಗ್ತಾ ಇದೀಯಾ? ಸುಮ್ನಿರೆ. ಪುಷ್ಪಕ್ಕ ನೀರ್ ಬೇಡ ಅನ್ನೋದು ಒಂದೇ, ಆ ಸೂರ್ಯ ಪೂರ್ವದ ಬದಲು ಪಶ್ಚಿಮದಲ್ಲಿ ಹುಟ್ಟೋದು ಒಂದೇ. ಅಲ್ಲ ಪುಷ್ಪಕ, ಎಲ್ಲರಿಗಿಂತ ಮೊದ್ಲೇ ಬಂದು ನೀನ್ ಕೊಡ ಇಡ್ತಾ ಇದ್ದೆ. ಈಗ ನೋಡಿದ್ರೆ ನೀರ್ ಬೇಡ ಅಂತ ವಾಪಸ್ ಹೋಗ್ತಾ ಇದೆಯಲ್ಲ. ಮುತ್ತೈದೆ ಪೂಜೆಗೆ ಅನು ಬರ್ಲಿಲ್ಲ ಅಂತ ಬೇಜಾರ ಪುಷ್ಪಕ? ಹಂಗೇನಿಲ್ಲ. ಪುಷ್ಪಕ, ಅನುಗ್ ಮದ್ವೆ ಆಗಿ ಹತ್ತತ್ರ 1 ವರ್ಷ ಆಯ್ತಲ್ವಾ? ಏನ್ ವಿಶೇಷ ಇಲ್ವಾ? ಪುಷ್ಪಕ್ಕ, ನಮ್ ನಾದ್ನಿಗೂ ಹೀಗೆ ಆಗಿತ್ತು. ಅದ್ಯಾವ್ದೋ ನಾಟಿ ವೈದ್ಯರತ್ರ ತೋರ್ಸಿದ್ವಿ. ಮಗು ಈಗ ಸ್ಕೂಲಿಗೆ ಹೋಗ್ತಾ ಇದೆ. ನಂಬರ್ ಕೊಡ್ಲಾ ಪುಷ್ಪಕ್ಕ? ನನ್ಗೆ ಈ ತರ ಸಮಸ್ಯೆ ಇದೆ ಅಂತ ಯಾರಿಗಾದ್ರೂ ಸಹಾಯ ಮಾಡಿ ಅಂತ ಕೇಳದ್ನಾ? ಒಬ್ಬೊಬ್ರು ತಲೆಗೊಂದೊಂದು ಮಾತಾಡ್ಕೊಂಡು ಯಾಕೆ ನನ್ನ ಪ್ರಾಣ ತಿಂತಾ ಇದ್ದೀರಾ? ನಿಮಗ್ ಮಾಡಕ್ಕೇನು ಕೆಲಸ ಇಲ್ವಾ? ನಾನು ನನ್ನ ಗಂಡ ಜೀವನದಲ್ಲಿ ನೆಮ್ಮದಿಯಾಗಿದ್ದೀವಿ. ನನಗ್ ಮಾಡೋದಕ್ಕೆ 1000 ಕೆಲಸ ಇದೆ. ಸುಮ್ನೆ ನೀರ್ ಹಿಡೀರಿ. ಹೌದೌದು, ನೆಮ್ಮದಿಯಾಗಿರ್ಲೇಬೇಕಲ್ವಾ? ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಚಿ ಬಿಸಿ ಕಾಯ್ಸ್ಕೊಳ್ಳೋದು ಮಾತ್ರ ಚೆನ್ನಾಗಿ ಗೊತ್ತು. ನೀರ್ ತುಂಬ್ತು, ನೀರ್ ಎತ್ಕೊಳ್ಳಿ. ಅಮ್ಮ ತಾಯಿ, ಒಂದ್ ಬಿಂದಿಗೆ ಇಟ್ಕೊಂಡು ಹೋಗ್ಬಿಡ್ತೀನಿ ನಾನು. ಸರಿ, ಇಡ್ಕೋ. ಯಾವಾಗ್ಲೂ ಇದೆ. ಹುಡುಗನ್ ಕಡೆಯವರು ಹೆಣ್ಣು ನೋಡಕ್ಕೆ ಅಂತ ಬಂದ್ರೆ ನಮ್ ಹುಡುಗಿ ಕೈಯಲ್ಲಿ ಇವ್ರ ಮನೆ ಚಾಕರಿ ಮಾಡ್ಕೊಂಡವರು ನೆಮ್ಮದಿಯಾಗಿರ್ಲೇಬೇಕು. ಇನ್ನೊಬ್ರು ಮನೆ ಹಾಳು ಮಾಡಿ ಅದ್ ಎಷ್ಟು ದಿನ ನೆಮ್ಮದಿಯಾಗಿರ್ತೀರ ನಾನು ನೋಡ್ತೀನಿ. ರಜನಿ, ರಜನಿ, ಬಿಡ, ನಾನು ಇಟ್ಕೋತೀನಿ. ಮಾತು ನಡ್ತಲ್ಲಿ ನಿಗಾ ಇರ್ಲಿ. ಮೊದ್ಲೇ ಒಟಾರದಲ್ಲಿ ನೀರಿಲ್ಲ ಅಂತ ಸಾಯ್ತಿದ್ದಾರೆ. ಕುಡಿಯೋ ನೀರ್ನ ಒತ್ಕೊಂಡು ಹೋಗ್ತಿಯಲ್ಲ ಕಾಲಲ್ಲಿ. ನನ್ ಮಗಳ ಜೀವನ ಹಾಳು ಮಾಡಿದ್ರಿ ಅಂತ ನಾನ್ ಮಾಡ್ಕೋತಿದ್ರೆ ನಿಮಗ್ ನೀರಿನ ಚಿಂತೆ ಆಯ್ತಾ? ರಜನಿ, ನನ್ ಜೀವನ ಏನು ಹಾಳಾಗಿಲ್ಲ. ಹೀಗೆ ಮನೇಲಿ ಕೂತ್ಕೊಂಡ್ರೆ ಹಾಳಾಗುತ್ತೇನೋ. ಅದಕ್ಕೆ ನಾನು ಕೆಲಸ ಹುಡುಕ್ತಿದ್ದೀನಿ. ಇವತ್ತೊಂದು ಇಂಟರ್ವ್ಯೂ ಕರೆದಿದ್ದಾರೆ, ಹೋಗಿ ಬರ್ತೀನಿ. ಪುಷ್ಪ ಆಂಟಿ, ನಮ್ಮಮ್ಮನ ಮಾತಿಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನನಗೆ ಕೆಲಸ ಸಿಗ್ಲಿ ಅಂತ ವಿಶ್ ಮಾಡಿ. ಒಳ್ಳೇದಾಗ್ಲಿ ಅಮ್ಮ, ಹುಷಾರಾಗಿ ಹೋಗ್ಬಿಟ್ ಬಾ. ಮನೆಗ್ ಮಾರಿ ಊರಿಗೆ ಉಪ್ಕಾರಿ. ಬೇವನ್ ಮರದಲ್ಲೂ ಒಂದ್ಸರಿ ಮಾವಿನಕಾಯಿ ಬಿಡುತ್ತೆ. ಸಮಾಧಾನ ಮಾಡ್ಕೊಂಡು ಇಡಿ. ಅನು, ನೀನು
ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂತ ನನಗೆ ಗೊತ್ತು. ಈ ಶುಂಠಿ ಚಹಾ ಕುಡಿ, ಫ್ರೆಶ್ ಆಗ್ತೀಯ. ನೀನು ಮಾಡೋಷ್ಟು ಚೆನ್ನಾಗಿ ನಾನು ಮಾಡಿಲ್ಲ, ಆದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನೀವೇನು ತಮಾಷೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ನಾನು ಇಷ್ಟು ದಿನ ನನಗೇನು ಭಯ ಕಾಡ್ತಾ ಇತ್ತು, ಆ ಭಯ ನನಗೀಗಿಲ್ಲ. ನಾನೆಲ್ಲಾನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ, ಸತ್ಯನೇ ಹೇಳಿದ್ದೀನಿ. ಇನ್ನು ನಿನಗೆ ಬಿಟ್ಟಿತ್ತು. ನಿನಗೆ ನನ್ನ ಮೇಲೆ ಏನೇ ಕೋಪ ಇದ್ರು ಈ ಚಹಾದ ಮೇಲೆ ಮಾತ್ರ ಅದನ್ನ ತೋರಿಸ್ಬೇಡ. ತಗೋ, ಕೊಡಿ. ಏನೋ ಮೆಸೇಜ್ ಬಂದಿದೆ ನೋಡು. ಆದರೆ ಅದಕ್ಕೂ ಮೊದಲು ಚಹಾ ಕೊಡಿ, ಬಿಸಿ ಆರೋಗುತ್ತೆ. ಓ, ಹಾಸ್ಪಿಟಲಿಂದ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ರಿಮೈಂಡರ್ ಮೆಸೇಜ್. ದಿನಗಳು ಕಳೀತಾ ಇದೆ, ಆದರೆ ನಾನಿನ್ನೂ ನನ್ನೊಳಗೊಂದು ಜೀವ ಹೊತ್ತಿರೋ ವಿಷಯನ ಯಾರಿಗೂ ಹೇಳಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಲೂ ನನಗೆ ಗೊತ್ತಿಲ್ಲ. ಸುಬ್ಬು, ಊರ್ ಸುದ್ದಿ ಎಲ್ಲ ಓದು, ಮಗ್ಳ ವಿಷಯ ಬಂದ್ರೆ ಬಾಯ್ ಬಿಡ್ಬೇಡ. ಸುಬ್ಬು, ಮಾತಾಡು. ಏನ್ ಹೇಳಿ? ನೀನು ಬಾಯ್ ಬಿಟ್ಟು ಮಾತಾಡೋದೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಅದೇ ನನಗೂ ನಿನ್ಗೂ ವ್ಯತ್ಯಾಸ. ನೀನು ಈ ರೀತಿಯೆಲ್ಲ ಮಾತಾಡಿ ನನಗೆ ನನ್ನ ಮಗಳ ಬಗ್ಗೆ ಯೋಚನೆ ಇಲ್ಲ ಅಂತ ಅನ್ಕೋಬೇಡ. ನಾನು ಹಾಗೆ ಹೇಳಲಿಲ್ಲ, ನನ್ ಫೋನ್ ಬಂದಿರೋದು ಗಮನಿಸಿರಲ್ವಾ ಅವಳು? ಸುಬ್ಬು, ನಮ್ಮ ಮಗಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅನಿಸ್ತಿದೆ ಸುಬ್ಬು. ಇದ್ರಲ್ಲಿ ಆ ಸಂಪತ್ ಬೇರೆ ಅನುಗೇನೋ ಹುಷಾರಿರ್ಲಿಲ್ಲ, ಔಷಧಿ ಕೊಟ್ಟೆ ಅಂತ ಹೇಳ್ತಿದ್ದಾನೆ. ಅವನೊಬ್ಬ ನೆಲ ನೋಡಿದ್ರೆ ಭೂತಾನೇ ನೋಡಿದೆ ಅಂತ ಹೇಳ್ತಾನೆ. ಸರಿ, ಅವನ ವಿಷಯ ಬಿಡು. ಅನು ದಿನಕ್ಕೊಂದ್ಸರಿನಾದ್ರೂ ಫೋನ್ ಮಾಡ್ತಿದ್ದವಳು, ಈಗ ಸದ್ದಿಲ್ದೇ ಇದ್ದಾಳೆ. ಇಲ್ಲಿ ನಮ್ಮ ಆಟೋದಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಕೇಳ್ತಾ ಇದ್ರೆ ಪಿತ್ತ ನತ್ತಿಗೆ ಇರುತ್ತೆ. ಒಟ್ಟಾದವ್ರು ಮಾತಾಡ್ತಾರೆ ಅಂತ ಮಗಳ ಮೇಲೆ ಬೇಸರ ಮಾಡ್ಕೊಳಕ್ಕಾಗುತ್ತಾನೆ? ಏನಾದ್ರೂ ಸುದ್ದಿ ಇದ್ರೆ ಅವನೇ ಹೇಳ್ತಾಳೆ, ಅದನ್ನೇನ್ ಕೇಳೋದು? ಒಟ್ಟಾರ ಹೆಂಗಸರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇಲ್ಲೋಡು, ನಿನ್ ರಾಶಿ ಫಲದಲ್ಲಿ ಏನಿದೆ ಅಂತ. ಏನಿದೆ? ಕುಟುಂಬ ವರ್ಗದವರಿಂದ ಅಚ್ಚರಿಯ ಸಮಾಚಾರ. ವ್ಯವಹಾರದಲ್ಲೋ ಸಂಬಂಧದಲ್ಲೋ ನಿಮ್ಮ ಮನೋಭಾವನೆಯೇ ಈ ಹಿಂದಿನ ಸೋಲುಗಳಿಗೆ ಕಾರಣ ಎಂಬುದನ್ನು ಮರೆಯದಿರಿ. ಈ ದಿನ ಒದಗಿಸುವ ವಿಚಾರದಿಂದ ಉಳಿದೆಲ್ಲ ವಿಷಯದಲ್ಲಿ ಮನಸ್ಸಿಲ್ಲದಂತಾಗುವುದು. ಸರಿ ಹೋಯ್ತು. ನಿನ್ನ ಮನಸ್ಸು ನಿನ್ನನ್ನು ಬಿಟ್ಟು ತುಂಬಾ ದಿನ ಆಯ್ತು. ಆಗದೇನಿದ್ರು ಹಾಗೆ ಆಗುತ್ತೆ. ಸಾಧ್ಯವಾದರೆ ಪೇಪರ್ ಓದು, ನಾ ಬರ್ತೀನಿ.
ನನಗೆ ತಲೆ ನೋವ್ತದೆ ಸರ್. ನಾನೊಬ್ಬಳೇ ಇರಬೇಕು. ವಿಶ್ರಾಂತಿ ತಗೋ. ನಾನು ಹೋಗಿ ಬರ್ತೀನಿ.